ವಿರಾಜಪೇಟೆ ಪುರಸಭೆಯ ವಾರ್ಷಿಕ ಹರಾಜಿನಲ್ಲಿ 18,82,000 ರೂಪಾಯಿ ಕಡಿಮೆ ಆದಾಯ ಬಂದಿದೆ. ವಾರ್ಷಿಕ ಹರಾಜಿನಲ್ಲಿ ಪಾಲ್ಗೊಂಡ ಮಳಿಗೆ ಆಕಾಂಕ್ಷಿಗಳು ಆಸಕ್ತಿ ವಹಿಸಿದ್ದರಿಂದ ಕಡಿಮೆ ಮೊತ್ತದ ಆದಾಯ ಪುರಸಭೆಗೆ ಲಭಿಸಿದೆ. ಆದರೆ ಕಳೆದ ಸಾಲಿನ ಹರಾಜಿನಲ್ಲಿ ಪುರಸಭೆಗೆ 38,34,000 ರೂಪಾಯಿ ಆದಾಯ ಬಂದಿದ್ದು, ಈ ಬಾರಿ ಹಲವು ಮಳಿಗೆ ಕಡಿಮೆ ಮೊತ್ತಕ್ಕೆ ಹರಾಜಾಗಿರುವುದರಿಂದ ಈ ಬಾರಿ ಪುರಸಭೆಗೆ 19,52,000 ರೂಪಾಯಿಗಳ ಕಡಿಮೆ ಆದಾಯ ಬಂದಿದೆ. ಆದ್ದರಿಂದ 4 ಹಸಿಮೀನು ಮಳಿಗೆ, ಕುರಿಮಾಂಸದ ಮಳಿಗೆ ಮತ್ತು 5 ಕೋಳಿ ಮಳಿಗೆ ಮತ್ತು 3 ವಾಹನ ಶುಲ್ಕ ಎತ್ತಾವಳಿ ಹರಾಜನ್ನ ಮತ್ತೆ ಕರೆಯಲಾಗುತ್ತೆ ಅಂತ ಪುರಸಭೆಯ ಮುಖ್ಯಾಧಿಕಾರಿ ದಾಚಪ್ಪ ಮಾಹಿತಿಯನ್ನ ನೀಡಿದರು. ಸಭೆಯ ಆರಂಭದಲ್ಲಿ ಪಟ್ರಪಂಡ ರಘುನಾಣಯ್ಯ, ಪಿಕೆ ಮಹಮ್ಮದ್ ಮತ್ತಿತರರು ಮಾತನಾಡಿ, ಗ್ರಾಮ ಪಂಚಾಯತ್ನಲ್ಲಿ 25,000ದಂತೆ ವಾರ್ಷಿಕ ಹರಾಜಿನಲ್ಲಿ ವಹಿವಾಟಿಗೆ ಅವಕಾಶವಿದೆ. ಆದರೆ ಪುರಸಭೆಯಲ್ಲಿ 25 ಲಕ್ಷಕ್ಕೂ ಹೆಚ್ಚು ಹಣ ಕಟ್ಟಿ ಮಳಿಗೆ ಪಡ್ಕೊಂಡು ಮೀನು ಇತ್ಯಾದಿಯಿಂದ ಜನರಿಗೆ ಕಡಿಮೆ ಬೆಲೆಯಲ್ಲಿ ನೀಡಲು ಸಾಧ್ಯ. ಈ ಬಗ್ಗೆ ಪುರಸಭೆ ಸೂಕ್ತ ನಿರ್ಧಾರ ತಳೆಯಬೇಕೆಂದು ಒತ್ತಾಯಿಸಿದರು. ಮುಖ್ಯಾಧಿಕಾರಿ ದಾಚಪ್ಪ, ಹಿಂದಿನಿಂದ ಈ ರೀತಿ ಹರಾಜು ನಡೀತಾ ಇದ್ದು, ನಿಯಮದಂತೆ ನಾವು ಹೆಚ್ಚಿನ ದರವನ್ನು ಹರಾಜಿನಲ್ಲಿ ಪಡೆಯಬೇಕಿದೆ ಎಂದರು. ಈ ಸಂದರ್ಭ ಕೆಲವು ವರ್ತಕರು ಸಭೆಯಲ್ಲಿ ಪಂಜರಪೇಟೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಮುಂದೆ ವಾಹನ ನಿಲುಗಡೆ ಮಾಡ್ತಾ ಇರುವುದರಿಂದ ನಮಗೆ ಮತ್ತು ಸಾರ್ವಜನಿಕರಿಗೆ ಹಾಗೂ ಇತರ ವಾಹನ ಸಂಚಾರಕ್ಕೂ ಅಡ್ಡಿಯಾಗ್ತಾ ಇರುವ ಬಗ್ಗೆ ಪ್ರಸ್ತಾಪ ಮಾಡಿದರು. ಆಗ ಮುಖ್ಯಾಧಿಕಾರಿ, ಪಾದಾಚಾರಿ ರಸ್ತೆ ಅಭಿವೃದ್ಧಿಗೆ 27 ಲಕ್ಷಗಳ ಟೆಂಡರ್ ಕರೆಯಲಾಗಿದ್ದು, ಕಾಮಗಾರಿಯಿಂದ ಆರಂಭಿಸಲಾಗುತ್ತದೆ ಎಂದರು. ಇದರಲ್ಲಿ ಕಡಿಮೆ ಬಂದಂಥ ಬಿಲ್ಡು ಮೀನು ಮಳಿಗೆ ಒಟ್ಟು ನಾವಲ್ಲಿ ಮಾರ್ಕೆಟಲ್ಲಿ ಮೀನು ಮಳಿಗೆ 4 ಇದೆ. 4 ಕಡಿಮೆ ಬಂದಿದೆ. ಇದನ್ನು ಮರು ಹರಾಜು ಕರೀತಾ ಇದ್ವಿ. ಅದೇ ರೀತಿ ಕೋಳಿ ಮಾಂಸದ್ದು ಅಷ್ಟೇ. ಕೋಳಿ ಮಾಂಸದ್ದು 4 ಮಳಿಗೆ ಇದೆ, 3 ಮಳಿಗೆ ಇದೆ. 3 ಮಳಿಗೆಯಲ್ಲೂ ಸಹ ಬಿಟ್ಟು ಕಡಿಮೆ ಬಂದಿರುತ್ತದೆ. ಇದನ್ನು ಸಹ ಮರು ಹರಾಜು ಕರೆಯಲಾಗುತ್ತದೆ. ಅದೇ ರೀತಿ ಕುರಿ ಮಾಂಸದ್ದು ಒಟ್ಟು 5 ಮಳಿಗೆ ಇದೆ. 5 ಮಳಿಗೆಯಲ್ಲೂ ಸಹ ಕಡಿಮೆ ಬಿಟ್ಟಾಗಿದ್ದು ಇದನ್ನು ಸಹ ಮರು ಹರಾಜು ಕರೆಯಲಾಗುತ್ತದೆ. ಅದೇ ರೀತಿ ವಾಹನ ಶುಲ್ಕ ಅದನ್ನು ಸಹ ಕಡಿಮೆ ಬಿಟ್ಟಾಗಿದ್ದು ಇದನ್ನು ಸಹ ಮರು ಹರಾಜು ಕರೆಯುವ ವ್ಯವಸ್ಥೆ ಮಾಡಲಾಗುತ್ತದೆ. ಮರು ಹರಾಜಿನ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಯಪಡಿಸಿದೆ. 7,35,000 ದೇವಯ್ಯ, 7,35,000, 7,35,000 ಒಂದ್ಸಾರಿ, 7,35,000 ಎರಡು ಸಾರಿ, 7,35,000 ಎರಡು ಸಾರಿ. ನಾವೇನು ಮಾಡಿಲ್ಲ. ಹಿಂದೆ ಏನೋ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈಗ ಅಲ್ಲಿ ಜಾಗದ ಕಡಿಮೆ ಇದೆ. ನಮಗೂ ಕಡಿಮೆ ಬಂದಿದೆ ಸರ್. ನಾವು ಸಣ್ಣದಿಂದ ನೋಡುವಾಗ ಮಾರ್ಕೆಟ್ ಯಾವತ್ತೂ ಹುಟ್ಟಿತ್ತು. ಅದರಿಂದ ಆಗಿರೋ ಶಾಪ್ ಇವತ್ತವರೆಗೂ ಕ್ಲೋಸ್ ಆಗಿಲ್ಲ. ಮಾರ್ಕೆಟ್ ಯಾವತ್ತೂ ಹುಟ್ಟಿತ್ತು. ಮೋಡಿಯಲ್ಲಿ ಇದ್ದಾಗ ಹುಟ್ಟುತ್ತಲ್ಲ, ಅಲ್ಲಿಂದ ಮುಂದೆ ಆಗಿರೋ ಶಾಪ್ ಇವತ್ತು ಗಂಟ ಅದು ತೆಗೆದಿಲ್ಲ ಸರ್. ದೊಡ್ಡದಾಗದೆ ಸಣ್ಣದಂತೂ ಆಗಿದೆ. ಒಂದು ವರ್ಷ ಹೋದ ವರ್ಷ ಹೇಳಿದ್ರಿ ಅದು 1 ವರ್ಷ ಆಯ್ತು. ಅದು ಈ ಹರಾಜು ಪ್ರಕ್ರಿಯೆಯಲ್ಲಿ ಪುರಸಭೆಯ ಕಂದಾಯ ಅಧಿಕಾರಿ ವಿ.ಕೆ. ಸೋಮಶೇಖರ್, ಪರಿಸರ ಅಭಿಯಂತರ ರೀತು ಸಿಂಗ್, ಸಿಬ್ಬಂದಿಗಳಾದ ಕೆ.ಎಂ. ಸುಲೇಖ, ಎಂ.ಯು. ರಜನಿ ಮತ್ತಿತರರು ಪಾಲ್ಗೊಂಡಿದ್ದರು.